ಇತ್ತೀಚೆಗಷ್ಟೇ ತಿರುಪತಿಯಲ್ಲಿ ವಿತರಿಸುವಂತಹ ಲಡ್ಡುವಿನಲ್ಲಿ ಪ್ರಾಣಿಗಳ ಮಾಂಸದ ಕೊಬ್ಬನ್ನು ಬಳಕೆ ಮಾಡ್ತಾ ಇದ್ದಾರೆ ಅನ್ನೋ ವಿಚಾರ ಬಹಳ ದೊಡ್ಡ ಕೋಲಾಹಲಕ್ಕೆ ಕಾರಣ ಆಗಿತ್ತು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗೊಂದು ಅಪ್ಡೇಟ್ ಸಿಗ್ತಾ ಇದೆ. 4 ಸಿಬಿಐ ತನಿಖಾ ತಂಡ ಬಂಧಿಸಿದೆ ಅನ್ನೋದ್ರ ಡೀಟೇಲ್ಸ್ ಲಭ್ಯ ಆಗ್ತಾ ಇದೆ. ನಕಲಿ ತುಪ್ಪ ಸರಬರಾಜು ಮಾಡ್ತಾ ಇದ್ದಂತಹ ಆರೋಪಿಗಳು ಇವರು ಅನ್ನೋದ್ರ ಐಡೆಂಟಿಫಿಕೇಶನ್ ಆಗಿದೆ. ಪ್ರೀಮಿಯರ್ ಅಗ್ರಿ ಫುಡ್ಸ್ ಮತ್ತು ಆಲ್ಫಾ ಮಿಲ್ಕ್ ಫುಡ್ಸ್, AR ಡೈರಿ, ಪರಾಗ್ ಡೈರಿಯಲ್ಲಿ ಈ ಆರೋಪಿಗಳು ಕೆಲಸ ಮಾಡ್ತಾ ಇದ್ರು ಅನ್ನೋದ್ರ ಡೀಟೇಲ್ಸ್. ಸುಳ್ಳು ದಾಖಲೆ, ಸೀಲ್ಗಳನ್ನ ಸೃಷ್ಟಿಸಿ ತುಪ್ಪವನ್ನ ಸರಬರಾಜು ಮಾಡ್ತಾ ಇದ್ರು. ಆ ತುಪ್ಪದ ಕ್ವಾಲಿಟಿ ಬಹಳ ಕೆಡತಾಗಿತ್ತು. AR ಡೈರಿ ಹೆಸರಲ್ಲಿ ಟೆಂಡರ್ ಪಡೆದು ನಕಲಿ ತುಪ್ಪವನ್ನ ಇವರು ಪೂರೈಕೆ ಮಾಡ್ತಾ ಇದ್ರು. ಇದರಿಂದಲೇ ಅಲ್ಲಿ ಅನಾಹುತಗಳಾಯಿತು, ಪವಿತ್ರ ಆಯಿತು ಅನ್ನುವಂತಹ ಮಾತು ಕೇಳಿ ಬರ್ತಾ ಇದೆ. ಸೊ 4 ಜನರ ಬಂಧನ ಆಗಿದೆ. ಇವರು ಬಾಯಿ ಬಿಡುವಂತಹ ಅಂಶದ ಮೂಲಕ ಇನ್ನೂ ಎಷ್ಟು ಜನರಿಗೆ ಇದು ಚೈನ್ ಲಿಂಕ್ ಅಂಟ್ಕೊಳ್ಳುತ್ತೆ ಅನ್ನೋದನ್ನ ನಾವು ಕಾದ್ ನೋಡ್ಬೇಕಾಗತ್ತೆ. ಆಮೇಲೆ ಭಕ್ತರ ಭಾವನೆ ಜೊತೆಗೆ ಚೆಲ್ಲಾಟವನ್ನು ಆಡಿದ್ರು ಇವರೆಲ್ಲ ಅಂತ ಹೇಳಿ ತಿರುಪತಿಯ ಫಾಲೋವರ್ಸ್ ಯಾರ್ಯಾರಿದ್ದಾರೆ ಅವರೆಲ್ಲರೂ ಕೂಡ ಹಿಡಿ ಶಾಪವನ್ನು ಹಾಕೋ ಕೆಲಸವನ್ನು ಮಾಡಿದ್ರು. ಫೈನಲಿ ಈಗ 4 ಜನರ ಅರೆಸ್ಟ್ ಅನ್ನ CBI ಮಾಡಿದೆ.